ಅವಕಾಶ ವಂಚಿತರಿಗೆ ಅವಕಾಶ ಎಂಬುದು ಸ್ವಾಭಿಮಾನಿ ಬಳಗದ ಸ್ಲೋಗನ್ ಆಗಿದ್ದು, ನಾವು ಯಾರ ತಟ್ಟೆಯನ್ನು ಕಸಿದುಕೊಳ್ಳಿಲ್ಲ ಎಂದು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಜಿಬಿ ವಿನಯ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ಸಿಕ್ಕರೆ ಅವರ ಪರ, ದಾವಣಗೆರೆ ಉತ್ತರದಲ್ಲಿ ಲೋಕಿಕೆರೆ ನಾಗರಾಜ್ ಅವರಿಗೆ ಟಿಕೆಟ್ ಸಿಕ್ಕರೆ ಅವರ ಪರ, ದಕ್ಷಿಣ ಉಪಚುನಾವಣೆಯಲ್ಲಿ ದುಡಿದಂತೆ ಅವರಿಗೆ ನನ್ನ ಅವಶ್ಯಕತೆ ಇದ್ದರೆ ಅವರ ಪರ ಪ್ರಚಾರ ಮಾಡುತ್ತೇನೆ ಎಂದರು. ನಾನು ಆರಂಭದಿಂದಲೂ ಹೊನ್ನಾಳಿ, ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಎಂದು ಹೇಳುತ್ತಾ ಬರುತ್ತಿದ್ದೇನೆ ಎಂದ ಅವರು, ಕಾಲ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಎಂದರು. ಇನ್ನು ಬಿಜೆಪಿ ಸೇರ್ಪಡೆ ವಿಚಾರ ಕಾಲ ತೀರ್ಮಾನ ಮಾಡಲಿದೆ ಎಂದರು. ಸ್ವಾಭಿಮಾನಿ ಬಳಗದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ದು ಅವರಿಗೆ ಈ ವ್ಯಕ್ತಿ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಈ ಕರೆದುಕೊಂಡರೆ ಸೂಕ್ತ ಎನಿಸಿ ಕರೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸ ಇದೆ ಎಂದರು. ರೇಣುಕಾಚಾರ್ಯ ಅವರು ಹಿರಿಯ ನಾಯಕರು, ಪಕ್ಷದ ಹಿರಿಯ ನಾಯಕರು. ನಾವು ಪಕ್ಷದಲ್ಲಿಲ್ಲ. ಅವರ ಒಂದು ಒಪಿನಿಯನ್ ಏನಿದೆ, ಅಭಿಪ್ರಾಯ ಇದೆ, ಅದು ಅವರೇನು ದೃಷ್ಟಿಕೋನ ಇದೆ, ಅದು ವೈಯಕ್ತಿಕವಾಗಿದ್ದು ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಏನು ಹೇಳ್ಬೇಕಂತಂದು ಅವರು ನಿಮ್ಮ ಮುಂದೆ ಎಲ್ಲ ಮೀಡಿಯಾ ಮುಂದೆ ಹೇಳಿದ್ದಾರೆ. ಈಗ ನಾನು ಅಂತ ಬಂದಾಗ ಫಸ್ಟು ಟೈಮ್ ಲೋಕಸಭಾ ಎಲೆಕ್ಷನ್ನು ಮುಗಿದಾದ್ಮೇಲಿಂದ ನೀವು ಇದೇ ರೂಮಲ್ಲಿ ಕೂತ್ಕೊಂಡು ನೀವು ಹಲವಾರು ಸರಿ ಪ್ರಶ್ನೆ ಕೇಳಿದಿರಿ, ಯಾವ ಕ್ಷೇತ್ರ ಅಂತಂದು. ನಾನು ಯಾವತ್ತೂ ಕೂಡ ಹೇಳ್ತಾ ಬಂದಿದ್ದೆ, ಫಸ್ಟ್ 4 ಹೇಳ್ತಾ ಇದ್ದೆ. ಉತ್ತರ ಇದೆ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ ಅಂತ. ಅದಾದಮೇಲೆ ನಾನು ಪ್ರತಿ ಸಾರಿ ಹೇಳ್ತಾ ಬಂದಿರೋಂಥದ್ದು ಉತ್ತರ ಮತ್ತು ಹೊನ್ನಾಳಿ ಅಂತ. ಎಲ್ಲೂ ಕೂಡ ನಾವು ಬದಲಾಯಿಸಿಲ್ಲ ಇದನ್ನು. ಅವತ್ತಿಂದ ಇವತ್ತಿನವರೆಗೂ ಹೇಳ್ಕೊತ ಬರ್ತಾಯಿದ್ದೀನಿ. ಹೇಳೋದಕ್ಕೆ ಇಷ್ಟೇ ಹೇಳೋದು, ಕಾಲ ಉತ್ತರ ಕೊಡ್ತದೆ ಅಂತ. ಅದಕ್ಕೆ ಕಾಲ ಉತ್ತರ ಕೊಡ್ತದೆ. ಟೈಮ್ ಐತಲ್ಲ ಅದಕ್ಕೆ. ಸೊ ಕಾಲ ಉತ್ತರ ಕೊಡ್ತದೆ. ಹೊರ ಜಿಲ್ಲೆಯ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರು ಇರ್ಬೋದು ಅಲ್ವಾ? ಈ ಹೊರ ಜಿಲ್ಲೆ ಅಂತ ಅಲ್ಲ, ಇವು ಡಿಬೇಟ್ಗಳು ಸರ್. ಇವಾಗ ಯಾವುದೇ ಕ್ಷೇತ್ರ ಪಕ್ಕಾ ಆಗಿಲ್ಲ, ಫಿಕ್ಸ್ ಆಗಿಲ್ಲ. ನಾವೇನಪ್ಪ ಅಂದರೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸ್ವಾಭಿಮಾನಿ ಬಳಗದ ಸಂಘಟನೆ ಕಡೆ ಗಮನ ಕೊಡ್ತೀವಿ. ಅವ್ರಿಗೆ ಅನಿಸಿದರೆ ಇಲ್ಲ ಈ ವ್ಯಕ್ತಿ ಕರ್ಕೊಂಡ್ರೆ ಸೂಕ್ತ, ನನಗೆ ಅನಿಸುತ್ತೆ ಎಲ್ಲಾದರೂ ಒಂದು ಕಡೆ ಕೊಡ್ತಾರೆ ಅಂತಂದು. ಅದಕ್ಕೆ ಮೊನ್ನೆ ದಕ್ಷಿಣದಲ್ಲಿ, ಉತ್ತರ ಲೋಕಸಭಾದಲ್ಲಿ ಈಗ ಪಕ್ಷದ ಬಾವುಟ ಹಿಡ್ದಂಗೆ ನನ್ನ ಹೆಸರು ಹೋಗಿತ್ತಲ್ಲ ಮೊನ್ನೆ. ಅವ್ರು ಹೋಗಿತ್ತಾ ಇಲ್ಲ ಸರ್? ಅದು ಭಾಳ ಉದಾಹರಣೆ ಇದ್ದಾವೆ. ಇಲ್ಲ ಒಗ್ಗಟ್ಟಾಗಿದ್ದು ಅವಾಗ ಅಲ್ಲ, ಅದೆಲ್ಲ ಕ್ಷೇತ್ರಕ್ಕೆ ಒಳ್ಳೇದಾಯ್ತಲ್ಲ, ಬಿ ಜೆ ಪಿ ಗೆಲ್ತಾ ಇದೆ. ಸೊ ಎಲ್ಲರಿಗೂ ಅವಕಾಶ ಸಿಗ್ತದೆ, ಯಾರೂ ಅವಕಾಶ ವಂಚಿತರಾಗಲ್ಲ. ನಮ್ಮ ಸ್ವಾಭಿಮಾನಿ ಬಳಗ ಏನಂದ್ರೆ ಅವಕಾಶ ವಂಚಿತರಿಗೆ ಅವಕಾಶ ಅಂತಲೇ ನಮ್ಮ ಸ್ಲೋಗನ್ ಇರೋದು. ನಾವು ಯಾರ ತಟ್ಟೆಯಿಂದನೂ ಕಸ್ಕೊಳ್ಳಲ್ಲ ಸರ್. ಅಯ್ಯೋ ಹುಡುಕ್ತೀರಿ ನೀವೆಲ್ಲಿದ್ದೀರಿ ಅಂತಂದು ನೀವು. ಮೀಸಲು ಕ್ಷೇತ್ರ ಬಿಟ್ಟು ಯಾವುದೇ ಕ್ಷೇತ್ರದಿಂದ ಸ್ಪರ್ಧೆ ಅಂದರೆ ಟಿಕೆಟ್ ಸಿಗ್ಬೋದು ವಿನಯ್ ಕುಮಾರ್ಗೆ ಅಂತಂದರೆ ಮತ್ತೆ ಮುಂದಾಗ್ಬೋದೇನೋ ಅಂತ ಆ ಕ್ಷೇತ್ರದಲ್ಲಿ. ಸೊ ಒಟ್ಟು ಒಳ್ಳೇದಾಗುತ್ತೆ ಸರ್. ನಮ್ಮ ದಾವಣಗೆರೆಗೆ ಒಳ್ಳೇದಾಗತ್ತೆ. ನಾವು ಒಳ್ಳೆ ತನದಿಂದ ಕೆಲಸ ಮಾಡ್ತೀವಿ. ಎಲ್ಲೋದ್ರೂ ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀವಿ. ಇದೆ ಸರ್, ಅದು ಸಿಗೋ ಚಾನ್ಸ್ ಇದೆ. 28ಕ್ಕೆ 29ಕ್ಕೆ ಲೋಕಸಭಾ ನೋಡೋಣ. ಈ ಡಿಲಿಮಿಟೇಷನ್ ಆಗುತ್ತೆ, ಹೊಸ ಕ್ಷೇತ್ರ ಆಗ್ಬೋದು, ಇದು ಮಹಿಳಾ ಮೀಸಲಾತಿ ಆಗ್ಬೋದು. ನಮ್ಗೆ ಇನ್ನೂ ಏನು ಕ್ಲಾರಿಟಿ ಇಲ್ವಲ್ಲ. ಆ ಸಂದರ್ಭ ಬಂದ ಇನ್ನೇನು ವಾರಕ್ಕೊಂದು ಮಾಡೋಣ ಅಂತಿದ್ದೀವಿ. ಪ್ರೆಸ್ ಮೀಟ್ ಒಂದೊಂದು ವಿಚಾರ ಎತ್ಕೊಂಡ್ಬಿಟ್ಟು ಮಾಡೋಣ ಅಂತಿದ್ದೀವಿ. ಇನ್ನು ಭಾಳ ಇದೆ ಡಿಸ್ಕಸ್ ಮಾಡೋಂಥದ್ದು ಸರ್. ಅದು ಅನುಕೂಲಕರ ವಾತಾವರಣ ಮೂಡಿ ಬಂದಾಗ ಮುಂದಿನ ದಿನಗಳಲ್ಲಿ
ಇಲ್ಲ ಅನುಕೂಲಕರ ವಾತಾವರಣ. ಈಗ ಇಲ್ಲಿಗೆ ಅಪ್ಲಿಕೇಶನ್ ಹಾಕಿ ಸದಸ್ಯತ್ವ ತೊಗೊಳೋದು ಮಿಸ್ಕಾಲ್ ಮಾಡಿ ಸದಸ್ಯತ್ವ ತೊಗೊಬೋದು. ಆಮೇಲೆ ನಾವು ಲಾಸ್ಟ್ಗೆ ಅದನ್ನ ಆ ಥರ ರಿವೀಲ್ ಆಗಬಾರ್ದು. ಈಗ ಆಲ್ರೆಡಿ ಸದಸ್ಯತ್ವ ತೊಗೊಂಡಿರ್ಬೋದೇನೋ. ಸರ್ ಅದಕ್ಕೆ ಬೇಕಾದಂಥ ಡಿಸ್ಕಷನ್ಸು ತೆರೆಮರೆಯಲ್ಲೆಲ್ಲ ನಡೀತಾ ಇದ್ದಾವೆ ಏನಂತಂದ್ಬಿಟ್ಟು. ಸೊ ಈಗ ಸೂಕ್ತ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಹೆಚ್ಚಿನದಾಗಿ ಮಾತಾಡ್ತೀವಿ. ಪಕ್ಷಕ್ಕೋಸ್ಕರ ದುಡಿತಾ ಇರ್ತಾರೆ. ಅದೇ ಬಿಜೆಪಿನಲ್ಲಿ ಒಂದು ಕ್ಷೇತ್ರ ಆಗಿರ್ಬೋದು, ಎಲ್ಲಾದ್ರೂ ಆಗಿರ್ಬೋದು, ನೀವು ಈ ತಾನೇ ಹೊಸ್ತಾಗಿ ಬಂದು ಅದು ಆಕ್ರಮಿಸ್ಕೊಂಡ್ರೆ ಅದು ಸಾಮಾಜಿಕ ನ್ಯಾಯ ಎಂದಾಗುತ್ತೆ. ಕಾಂಗ್ರೆಸ್ಸಲ್ಲಿ ಹಂಗೆ ಆಗಿದೆ. ಅವರಿಗೆ ಸಿಗಲಿ ಸರ್, ಅವ್ರಿಗೆ ಸಿಕ್ಕರೆ ಅವ್ರಿಗೆ ದುಡಿತೀವಿ ನಾವು, ಪ್ರಾಮಾಣಿಕ ದುಡಿತೀವಿ. ಮೊನ್ನೆ ಹೆಂಗೆ ದಕ್ಷಿಣದಲ್ಲಿ ಯಾರಿಗೆ ಸಿಕ್ತಂಗೆ ದುಡಿತೀವಲ್ಲ, ಈಗ ಹೊನ್ನಾಳಿನಲ್ಲಿ ರೇಣುಕಾಚಾರ್ಯ ಅವರು ಸಿಕ್ತಂದ್ರೆ ಅವ್ರ ಪರವಾಗಿ ಹೋಗಿ ನಾನು ಪ್ರಚಾರ ಮಾಡ್ತೀನಿ. ಉತ್ತರದಲ್ಲಿ ಲೋಕಿಕೆರೆ ನಾಗರಾಜ್ ಅವರು ಸಿಕ್ತಂದ್ರೆ ಅವ್ರ ಪರವಾಗಿ ಹೋಗಿ ಪ್ರಚಾರ ಮಾಡ್ತೀನಿ. ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನೋಡೋಣ. ಬೇರೆದವ್ರನ್ನ IAS ಮಾಡಿಸೋದು, IPS ಮಾಡಿಸೋದು, ಮತ್ತು ಬೇರೆದವ್ರನ್ನ MLA ಮಾಡಿಸೋದು ಅಲ್ಲ, ಅದು ಆ್ಯಕ್ಚುಲಿ ಒಂದು ರಿಕ್ವೈರ್ಮೆಂಟ್ ಇದೆ. ಸ್ಕೂಲ್ ಆಫ್ ಪೊಲಿಟಿಕ್ಸ್ ಅಂತನೋ, ಪೊಲಿಟಿಕಲ್ ಸ್ಕೂಲ್ ಅಂತಂದು ಹೇಳೋಕ್ಕಾಗಲ್ಲ. ಅದು ಒಂದು ಆಪ್ಷನ್ ಹುಟ್ಬೋದು ಮುಂದಿನ ದಿನದಲ್ಲಿ.